ನೈಟ್ ಆದದ್ದು ಅನಿಸ್ತತಿದು ನೋಡ್ರಿ. ಎಂತಾರಿಲ್ಲೇ ಹುಷಾರಿಂದ ಬರ್ರಿ, ಹಿಡಿದ್ರ ಅಂದ್ರೆ ಮುಗೀತ. ಆ ಚೈನ್ ಲೂಬ್ ಹಾಕೋದ್ ಬಿಟ್ಟು ಚೈನಿಗೆ ಗ್ರೀಸ್ ಹಾಕಿಬಿಟ್ಟದ. ಏನ್ ಮಾಡ್ತೀರಿ? ಬರ್ತಾ ಬರ್ತಾ ಬೆಂಗಳೂರು ಹಾಕತ್ತದ್ರಿ. ಹಲೋ, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೇನಿ. ಇವತ್ತು ಹಂಗ ಒಂದು ಸ್ಯಾಟರ್ಡೆ ಅಂತ ಹೇಳಿ ಒಂದು ಪ್ಲಾನ್ ಇತ್ತು. ಪ್ಲಾನ್ ಏನಪ್ಪಾ ಅಂತಂದ್ರೆ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಗಾಡಿ ಸರ್ವಿಸಿಗೆ ಬಂದೈತಿ. ಅವರು ಕಾಲ್ಸ್ ಹಾಕಿ ಮಾಡಿದ್ರು, ಸರ್ವಿಸ್ ಮಾಡಿಸ್ರಿ ಅಂತ ಹೇಳಿ. ಸೊ ಸರ್ವಿಸ್ ಮಾಡ್ಸಕಂತ ಹೊಂಟೇವಿ. ಯಾಕಂದ್ರೆ ಈಗ ಮುಂದಿನ ವಾರ ಒಳಗೆ ನಮ್ದೊಂದು ಪ್ಲಾನ್ ಐತಿ, ಟ್ರಿಪ್ ಪ್ಲಾನ್. ಸೊ ರೆಡಿ ಆಗ್ಬೇಕಲ್ಲ ಎಲ್ಲ. ಅದ್ರ ಸಂಬಂಧ ಈಗ ಸಿಟಿಗೆ ಹೊಂಟನ. ಗಾಡಿ ಒಂದು ಸರ್ವಿಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಬರೋದು ಈಗ. ಓ, ಗಾಡಿ ತಳಗ್ ತಗ್ನಾಗ ಇಳ್ಸೋಣಲ್ರಿ ಇವ. ಟ್ರಕ್ ನೈಟ್ ಆದದ್ದು ಅನಿಸ್ತತಿದು. ಸೀದಾ ಆ ಕಡೆ ಕಂಡೆ ಇಲ್ಲ ಅನ್ಸುತ್ತ, ಸೀದಾ ತಗ್ನಾಗ ಇಳಿಸೋಣ. ಇಲ್ಲಿ ರೋಡ್ ಎಲ್ಲ ಹೊಸದ್ ಮಾಡ್ಬಿಟ್ಟಾರೆ. ಎಷ್ಟೊತ್ತು ನಾ ಬಂದಿವಲ್ಲ ಅದೆಲ್ಲ. ಎಲ್ಲ ಅಂದಿದ್ರ ಫುಲ್ಲು ಧೂಳು ಇತ್ತದ. ಸಿಂಗಲ್ ರೋಡ್ ಇತ್ತು, ಮತ್ತೆ ಈಗೆಲ್ಲ ಡಬಲ್ ರೋಡ್ ಮಾಡ್ಯಾರ ನೋಡ್ರಿ. ಎಂತಾರಿಲ್ಲೇ ಹುಷಾರಿಂದ ಬರ್ರಿ, ಹಿಡಿದ್ರ ಅಂದ್ರೆ ಮುಗೀತ. ನಮ್ದೇನಿಲ್ಲ, ಎಲ್ಲ ಕರೆಕ್ಟ್ ಐತಿ. ಸೊ ಹೆದರೋಂಗಿಲ್ಲ. ಸುಮ್ಮ ಕಣ್ ತಪ್ಪಿಸಿ ಅಡ್ಡಾಡೋದು ಯಾಕ? ನಮ್ದು ನಾವು ಕರೆಕ್ಟ್ ಇಟ್ಕೊಂಡ್ರೆ ಹೆದರ್ಬೇಕಾಕ ಇನ್ನೊಬ್ರಿಗೆ ಅಂತ. ರೊಕ್ಕ ಕೊಟ್ಟು ಅಷ್ಟು ರೊಕ್ಕ ಕೊಟ್ಟು ಗಾಡಿನ ತೊಗೊಂಡಿರ್ತೀವಿ, ಎಲ್ಲ ತೊಗೊಂಡಿರ್ತೀವಿ. ಇನ್ನೊಂದು ಅದಕ್ಕೆ 5-10 ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲ ಡಾಕ್ಯುಮೆಂಟ್ಸು, ನಿಮ್ದು ಹೆಲ್ಮೆಟ್ಟು, ಇಂಥದ್ದೆಲ್ಲ ಮಾಡ್ಕೊಳಕೇನು? ಎಲ್ಲ ಕರೆಕ್ಟ್ ಇತ್ತಂದ್ರೆ ಅಂಥವ್ರ ಕಣ್ ತಪ್ಪಿಸಿ ಅಡ್ಡಾಡೋದು ಹತ್ತೋದಿಲ್ಲ. ಇದೇ ನೇತ್ರಾವತಿ ಬ್ರಿಡ್ಜ್ ನೋಡ್ರಿ, ಮಸ್ತ್ ಕಾಣತ್ತೆ. ನೀರು ಫುಲ್ ಐತೆ ನೋಡ್ರಿ. ಏನು ಹಿಂದೆ ಟೈಡ್ ಜಾಸ್ತಿ ಆಗಿದ್ದಕ್ಕೆ ಆಗೈತೇನ ಏನು? ನೀರು ಫುಲ್ ಕಾಣತ್ತೆ ಯಾಕೋ. ಇಲ್ಲಾಂದ್ರೆ ಕೆಳ ಹೋಗಿರ್ತದ ಅದು. ಸಮುದ್ರ ಇಲ್ಲೇ ಟಚ್ ಆಗತ್ತಲ್ಲ. ಸೊ ಅದು ಟೈಡ್ ಜಾಸ್ತಿ ಇದ್ರೆ ಅದು ಕಡೆ ಒಳಗೆ ಏರಿ ಬರ್ತದೆ ನೀರು. ಆಮೇಲೆ ಲೆಫ್ಟ್ ಹೋಗ್ಬೇಕು. ಏನು ಗದ್ಲ ಮಾರೆ. ಏನು ನಡ್ಕೊಂಡು ನಿಂದಿರ್ಸಿದ್ರು. ಬಂದಿದೆ ರೀಚ್ ಆದ್ಮೇಲೆ ಅವರು ಸುಜುಕಿ ಈ ಸಾರಿ ಇಲ್ಲಿ ಮಾಡಿಸ್ಬೇಕು ಸರ್ವಿಸ್. ಮುಂಚೆ ನಾನು ಅದು ಇನ್ನೊಂದು ಇತ್ತಲ್ಲೇ ಅಣ್ಣಾಗ ಸುಜುಕಿ ಹತ್ರ ಮಾಡಿಸಿದ್ದೆ. ಎಷ್ಟು ಸಾರಿ ಮಾಡಿಸಿದ್ರು ಅಲ್ಲೇ ಮಾಡ್ಕೊಂಡು ಇವತ್ತು ಇಲ್ಲಿ ಮಾಡಿಸ್ಬೇಕು. ಇದು ಪೇಡ್ ಸರ್ವಿಸ್, ಮತ್ತೆ ಬೇರೆ ಏನಿಲ್ಲ. ಪಾಲಿಷನ್ ಬೇಡ ಬೇಡ. ಈವ್ನಿಂಗ್ ಎಷ್ಟಾಗ್ಬೋದು? ಟೈಮ್ ಎಷ್ಟಾಗ್ಬೋದು? ಹಾಂ, ಒಂದು 4ವರೆಗೂ ಆಗ್ಬೋದಲ್ಲ? ಹಾಂ ಸರಿ. ನಾನು ಇಲ್ಲಿ ಇರೋದು. ಹಾಂ, ಇದು ನಮ್ಮದು ಊರು ಧಾರವಾಡ. ಎಲ್ಲ ಮಾಡ್ತೇನಂತಂದ್ರೆ ನೋಡ್ತೇನಂತಂದ್ರೆ ಇದ್ರ ಹಿಂದಿನ ಲೈಟ್ ಒಂದು ಸ್ವಲ್ಪ ಇದು ಆಗೈತಿ. ಅಂದ್ರೆ ಹಿಂದಿಂದ ಬ್ರೇಕ್ ಹಿಡಿದಾಗ ಲೈಟ್ ಹತ್ತಲ್ಲ ಇದು ಕರೆಕ್ಟಾಗಿ, ಬ್ಲಿಂಕ್ ಆಗತ್ತೆ ಬರೀ.
ಸ್ವಲ್ಪ ಡೇಂಜರ್. ಸರ್ವಿಸ್ ಮಾಡಿಸಿದ್ದೀವಿ. ಸರ್ವಿಸ್ ಏನು ಮಾಡ್ತಾರೆ ಏನು ಮಾರೆ. ಇವ್ರು ಏನು ಮಾಡಿದಾರೆ ಅಂತಂದ್ರೆ, ಸರ್ವಿಸ್ ಮಾಡುವಾಗ ಆ ಚೈನ್ ಲೂಬ್ ಹಾಕೋದ್ ಬಿಟ್ಟು ಚೈನಿಗೆ ಗ್ರೀಸ್ ಹಾಕಿಬಿಟ್ಟದ. ಏನು ಮಾಡ್ತೀರಿ, ಮತ್ತೆ ಹೊಳ್ಳಿ ಅದನ್ನ ಎಲ್ಲ ತೊಳಿಸಿ ಮತ್ತೆ ಇನ್ನೊಂದು ಸಾರಿ ಲೂಬ್ ಮಾಡಿಸ್ಕೊಂಬಂದೆ ನಾನು ಹೋಗಿ. ಎಲ್ಲ ಕಡೆ ಹಿಂಗೆ ಆಗ್ತಿರ್ತಾವೆ. ಬಟ್ ನಾವು ರಿಸೀವ್ ಮಾಡುವಾಗ ನಮ್ಮ ಗಾಡಿನ ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಅವ್ರು ಏನರ ಒಂದು ಜುಗಾಡ್ ಮಾಡ್ತಿರ್ತಾರಲ್ಲಿ ಒಳಗೆ ಕುಂತು. ಕಾಸ್ಟ್ 2300 ಆಯ್ತಾ ಟೋಟಲ್ ರೌಂಡ್ ಅಪ್. ನಾಟ್ ಬ್ಯಾಡ್ ಅಂದರು, ಚಲೋ ಅಂದಂಗೆ. ಜಾಸ್ತಿ ಆಗ್ತದೆ ಅಂತ ಮಾಡಿದ್ದೆ, ಬಟ್ ಏನಿಲ್ಲ. ಏನು ಚೇಂಜ್ ಮಾಡಿದ್ರೆ ಒಂದು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿದ್ದಾರೆ ಇವರು. ಅದು ಬಿಟ್ಟರೆ ಎಂಜಿನ್ ಆಯಿಲ್ ಮತ್ತು ಲೂಬ್ ಹಂಗೆ ಜನರಲ್ ಚೆಕಪ್ ಇಷ್ಟು ಮಾಡೋಕೆ 2300. ಈ ವಾಶ್ಗೊಂದು 500 ರೂಪೀಸ್ ತೊಗೋತಾರೆ ಅವರು. ಬಟ್ ಹೊರಗಡೆ ಮಾಡಿಸಂಗೆ ಆಗೋದಿಲ್ಲ ಯಾವುದು. ಇವ್ರು ಸುಮ್ಮನೆ ಮಾಡಿ ಕಳಿಸ್ತಾರೆ. ಇಲ್ಲೇ ವೇಟ್ ಮಾಡೋಣಂತ, ನಮ್ಮ ದೋಸ್ತ್ ಬರ್ತಾನಂತ, ಅವ್ರ ಜೊತೆ ಹೋಗಿದ್ದೀವಿ. ಇಲ್ಲಿ ಮುಂದೆ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಹತ್ರ ಅದಾರಂತ ಅವರಲ್ಲೇ, ಅಲ್ಲೇ ಹೋಗೋಣ. ಇದು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಮಂಗಳೂರು. ಹೆಚ್ಚಾನೆಚ್ಚಲ್ಲಿ ಬರೀ ಪ್ರೈವೇಟ್ ಬಸ್ಗಳು ಇರ್ತಾವ. ಸೊ ಮುಂದೆ ಇದು ಕಾಣೋದೇ ಇಲ್ಲಿ ಫಿಶ್ ಮಾರ್ಕೆಟ್. ಫುಲ್ ಎಲ್ಲ ಫಿಶ್ ಇರ್ತೈತಿ ಇಲ್ಲಿ. ಬೆಳಗ್ಗೆ ಬರ್ಬೇಕು, ಇನ್ನೂ ಮಸ್ತ್ ಫ್ರೆಶ್ ಫಿಶ್ ಸಿಗ್ತಾವು. ಬ್ರೋ ಅಣ್ಣ, ನಿಮ್ಗೇನು ಕೇಳ್ತಿಲ್ಲ ಇದು. ಸ್ವಲ್ಪ ಗಾಡಿ ತೆಗಿ. ಹಾಂ, ಇನ್ನೊಬ್ಬ ಆಟೋದಾಗ ಬಂದಲ್ಲಿ ಅಡ್ಡ ಹಚ್ಕೊಂಡು ನಿಂತ್ಬಿಟ್ರೆ ಇಷ್ಟೆಲ್ಲ ರಶ್ ಮಾಡೋದೊಳಗೆ ಹೌದ. ಸ್ವಲ್ಪ ಸೈಡ್ ನಿಂತಿದ್ರೆ ಆಗೋದಪ್ಪ. ಯಾವ್ಯಾವ ಕಡೆಯಿಂದ ಬರ್ತಾರೋ. ಇಲ್ಲೊಂದು ರಶ್ ಉಂಟು. ಈ ಬಸ್ ಅವರಂತೂ ಇಲ್ಲಿ ಸ್ಟಾಪ್ ಮಾಡಿಬಿಡ್ತಾರ, ದಾರಿನೇ ಇರಲ್ಲ. ಓ ತೋ ಏನ್ ಎಲ್ಲ ಕಡೆ ರಶ್ ಐತಪ್ಪ. ಹಾ, ಮೇನ್ ಟ್ರಾಫಿಕ್. ಇವ್ರ ಹಿಂದೆ ಹೋಗೋ ಡೇಂಜರ್. ಯಾವಾಗ ಹಿಂದೆ ಬರ್ತಾರ ಅಂತ ಹೇಳಿ ಗೊತ್ತಾಗುದಿಲ್ಲ. ಬರ್ತಾ ಬರ್ತಾ ಬೆಂಗಳೂರು ಅನ್ಸಿರ್ತದೆ. ಅಲ್ಲಿಂದ ವಾಪಸ್ ಬಂದು ಮತ್ತೆ ಇಲ್ಲಿ ನಿಂತೀವಿ ಮುಂದೆ. ಏನು ಶೆಕೆ ಆಗತ್ತಂದ್ರೆ ಇಲ್ಲಿಗ ಹೆವಿ ಶೆಕೆ ಐತಪ್ಪ. ಈಗ ಎಷ್ಟಾಗತ್ತೈತಿ, ಇನ್ನು ಬೇಸಿಗೆ ಶುರುವಾತಂದ್ರೆ ಇನ್ನೂ ಎಷ್ಟಾಗ್ಬೋದು ಅಂತೇಳಿ. ಮಂಗಳೂರು ಶೆಕೆ ಇದು ಬಿಸಿಲಿಗಿಂತ ಹ್ಯೂಮಿಡಿಟಿ ಜಾಸ್ತಿ ರೀ ಇಲ್ಲೇ. ಅದ್ರ ಸಂಬಂಧ ಫುಲ್ ಬೆವರೆಲ್ಲ ಬರ್ತದೆ. ಬಂದ್ವಿ. ಅವ್ನು ನಮ್ಮ ದೋಸ್ತ ಹೆಲ್ಮೆಟ್ ತಗೋಬೇಕಂತಿಲ್ಲೇ ಮುಂದೆ ನೋಡಕ್ ಹೋಗ್ಯಾರ ಈಗ ಅವ್ರು. ಅಲ್ಲೇ ಹೋಗೋಣ ನಾವೇ. ಎಲ್ಲ ಶಾಪಿಂಗ್ ಮುಗೀತು. ಟ್ರಿಪ್ಪಿನ ಸಲುವಂದ ಹೆಲ್ಮೆಟ್ ಮತ್ತು ಗ್ಲೌಸ್ ತೊಗೊಂಡವ ನಮ್ಮ ದೋಸ್ತ.
ಅದೆಲ್ಲ ಮುಗಿಸಿ ಇಲ್ಲೇ ಊಟ ಮಾಡಿ ಈಗ ಮನೆ ಕಡೆ ಹೊಂಟೇವೆ ವಾಪಸ್. ನೈಟಿಗೆ 10 ಗಂಟೆ ಆಗಿ ಬಂತು ಮಾರ. ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಅಲ್ಲಿ. ಏನ್ರ ತೊಗೊಳಕ್ಕೆ ನಿಂತಾಗ ಅದು ಇದು ಅಂತ ಹೇಳಿ ನೋಡ್ಕೊಂತ ನಿಂತು ಬಿಡ್ತೀವಿ. ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಒಂದು ದೊಡ್ಡ ಟ್ರಿಪ್ ಐತ್ರಿ ಅಂತ ಹೇಳ್ತಾನೆ. ಎಲ್ಲಿಗಂತ ಹೇಳಿ ಟ್ರಿಪ್ಪ ಭಾಳ ದಿನ ಏನಿಲ್ಲ, ಒಂದು ಸ್ವಲ್ಪ ದಿನದೊಳಗೆ ನೆಕ್ಸ್ಟ್ ಪ್ಲ್ಯಾನ್ ಐತಿ. ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ಅದ ಟ್ರಿಪ್ ಒಳಗೆ ಸಿಗ್ತಾನಂತೀನಿ ನಿಮ್ಮ ಜೊತೆ. ಅಲ್ಲಿವರೆಗೂ ಈಗ ಸಪೋರ್ಟ್ ಮಾಡ್ತೀರಿ. ಇದು ಲಾಗ್ ಇಲ್ಲೇ ಮುಗಿಸ್ತೇನೆ ಇವತ್ತಿಂದ. ಎಸ್, ಬಾಯ್ ಬಾಯ್.